ನಮಸ್ಕಾರ ವೀಕ್ಷಕರೇ. ರಾಜಕೀಯದಲ್ಲಿ ಅತ್ಯಂತ ಸಸ್ಪೆನ್ಸ್ ಮೇಂಟೈನ್ ಮಾಡೋದಕ್ಕೆ ಹೆಸರುವಾಸಿಯಾಗಿರೋ ಬಿಜೆಪಿ ದೆಹಲಿ ಸಿಎಂ ಯಾರು ಅನ್ನೋದನ್ನ ಅನೌನ್ಸ್ ಮಾಡಿ ಆಗಿದೆ. ರಾಷ್ಟ್ರ ರಾಜಧಾನಿಗೆ 4ನೇ ಮಹಿಳಾ ಸಿಎಂ ಆಗಿ ರೇಖಾ ಗುಪ್ತಾ ಆಯ್ಕೆಯಾಗಿದ್ದಾರೆ. ರೇಖಾರನ್ನ ಸಿಎಂ ಮಾಡಿದ್ದು ಯಾಕೆ ಅನ್ನೋ ಪ್ರಶ್ನೆಯ ನಡುವೆ ಮೊದಲ ಬಾರಿ ಶಾಸಕಿ ಆಗ್ತಾ ಇದ್ದ ಹಾಗೆ ಸಿಎಂ ಪಟ್ಟ ಒಲಿದು ಬಂದಿರೋದು ಎಲ್ಲರ ಕುತೂಹಲವನ್ನ ಕೆರಳಿಸ್ತಾ ಇದೆ. ಕಾರಣ ಇಲ್ಲದೆ ಬಿಜೆಪಿ ಹೈಕಮಾಂಡ್ ಅಷ್ಟು ಈಸಿಯಾಗಿ ಇಷ್ಟು ದೊಡ್ಡ ನಿರ್ಧಾರವನ್ನ ತೆಗೆದುಕೊಳ್ಳೋದಿಲ್ಲ ಅನ್ನೋ ಹಾಗೆ ರೇಖಾ ಆಯ್ಕೆ ಕಾರಣ ಹುಡುಕ್ತಾ ಹೋದ್ರೆ ಸಾಕಷ್ಟು ವಿಚಾರಗಳು ರಿವೀಲ್ ಆಗ್ತಾ ಹೋಗುತ್ತವೆ. ಇನ್ನೊಂದೆಡೆ ದೆಹಲಿಗೆ ಇವರೇ ಸಿಎಂ ಆಗ್ಬೋದು ಅಂತ ಜನರು ನಿರೀಕ್ಷೆ ಇಟ್ಟಿದ್ದ ಪರ್ವೇಶ್ ವರ್ಮಾಗೆ ಡಿಸಿಎಂ ಪಟ್ಟ ಒಲಿದಿದೆ. ಹಾಗಿದ್ರೆ ರೇಖಾ ಯಾರು, ಅವರ ಟ್ರ್ಯಾಕ್ ರೆಕಾರ್ಡ್ ಏನು, ಅವರು ಸಿಎಂ ಆಗಿದ್ರಿಂದ ದೆಹಲಿಗೆ ಏನು ಲಾಭ, ರಾಷ್ಟ್ರ ರಾಜಕಾರಣದಲ್ಲಿ ಇದು ಹೇಗೆ ವರ್ಕ್ ಆಗುತ್ತೆ, ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ರಾಷ್ಟ್ರ ರಾಜಧಾನಿ ದೆಹಲಿ ಬಿಜೆಪಿ ಪಾಲಿಗೆ ಮರೀಚಿಕೆಯಾಗಿ ಬರೋಬ್ಬರಿ 27 ವರ್ಷಗಳು ಕಳೆದಿದ್ವು. ಈ ಬಾರಿಯಾದ್ರೂ ಅಷ್ಟೇ ಗೆಲ್ಲಬೇಕು ಅನ್ನೋ ಆಸೆ ಇತ್ತು, ಗೆಲ್ಲಬಹುದು ಅನ್ನೋ ನಿರೀಕ್ಷೆ ಇತ್ತು. ಆದ್ರೆ ಗೆದ್ದೇ ಬಿಡ್ತೀವಿ ಅನ್ನೋ ಅತಿಯಾದ ಆತ್ಮವಿಶ್ವಾಸ ಖಂಡಿತ ಇರಲಿಲ್ಲ. ಇಡೀ ಎಲೆಕ್ಷನ್ ಪ್ರಚಾರದ ವೇಳೆ ಸಿಎಂ ಯಾರು ಅನ್ನೋದನ್ನ ಬಿಜೆಪಿ ರಿವೀಲ್ ಮಾಡೇ ಇರಲಿಲ್ಲ. ಗೆಲುವಿನ ರೇಸ್ನಲ್ಲಿ ಕಾಂಗ್ರೆಸ್ ಇಲ್ಲದೇ ಇದ್ದಿದ್ರಿಂದ ಅವರ ಸಿಎಂ ಅಭ್ಯರ್ಥಿ ಯಾರು ಅನ್ನೋ ಪ್ರಶ್ನೆ ಹುಟ್ಟೇ ಇರಲಿಲ್ಲ. ಆದ್ರೆ ಬಿಜೆಪಿ ಸಿಎಂ ಅಭ್ಯರ್ಥಿಯನ್ನೇ ಘೋಷಿಸದ ಹಿನ್ನೆಲೆ ಇದು ಕೂಡ ಬಿಜೆಪಿಗೆ ಹಿನ್ನಡೆ ಆಗುತ್ತೆ ಅಂತ ಬಹುತೇಕರು ಅಂದ್ಕೊಂಡಿದ್ರು. ಆದ್ರೆ ಇದ್ದವರಲ್ಲಿ ಹೈಲೈಟ್ ಆಗ್ತಾ ಇದ್ದಿದ್ದು ಯಾರು ಅಂತ ನೋಡಿದಾಗ ಕಾಣಿಸಿದ್ದು ಪರ್ವೇಶ್ ವರ್ಮಾ. ಕೇಜ್ರಿವಾಲ್ ವಿರುದ್ಧ ಕೂಡ ಅವರೇ ಸ್ಪರ್ಧೆಗೆ ಇಳಿದಿದ್ರಿಂದ ವರ್ಮಾನೇ ಸಿಎಂ ಅನ್ನೋದು ಆಲ್ಮೋಸ್ಟ್ ಫೈನಲ್ ಅಂತ ಜನ ಅಂದ್ಕೊಂಡಿದ್ರು. ಆದ್ರೆ ಕೊನೆಗೆ ಆಗಿದೆ ಬೇರೆ. ವರ್ಮಾಗೆ ಯಾಕೆ ಸಿಎಂ ಸ್ಥಾನ ಕೊಡ್ಲಿಲ್ಲ ಅನ್ನೋದಕ್ಕೂ ಕಾರಣವಿದೆ. ಆದ್ರೆ ಅದನ್ನ ಹೇಳೋದಕ್ಕೆ ಮುಂಚೆ ರೇಖಾ ಗುಪ್ತಾ ಆಯ್ಕೆ ಬಗ್ಗೆ ಹೇಳಬೇಕು. ದೆಹಲಿ ಚುನಾವಣಾ ಅಖಾಡದಲ್ಲಿ ಪ್ರಚಾರಕ್ಕೂ ಮುನ್ನ ಬಿಜೆಪಿ ಗಮನಿಸಿದ್ದ ಅಂಶ ಏನಂದ್ರೆ ಅದು ಅಲ್ಲಿಯ ಹಾಲಿ ಸಿಎಂ ಅತಿಶಿ. ಜೈಲಿಂದ ಆಚೆ ಬಂದ ಕೇಜ್ರಿವಾಲ್ ಬಹಳ ಚಾಲಾಕಿಯಂತೆ ಯೋಚಿಸಿ ತಮ್ಮ ಸ್ಥಾನದಲ್ಲಿ ಒಬ್ಬ ಮಹಿಳೆಯನ್ನ ಕೂರಿಸಿ ಭಾವನಾತ್ಮಕವಾಗಿ ಆಟ ಆಡ್ತಾ ಇದ್ರು. ಇದಕ್ಕೆ ಕೌಂಟರ್ ಕೊಡೋ ಸಲುವಾಗಿ ಬಿಜೆಪಿ ನಮ್ಮದು ಮಹಿಳಾ ಪರ ಪಕ್ಷ ಅನ್ನೋದನ್ನ ಬಿಂಬಿಸಿತ್ತು. ಅಲ್ಲದೆ ಬಿಜೆಪಿಯ ಮೊದಲ ಸಂಕಲ್ಪ ಯಾತ್ರೆ ನಡೆದಿದ್ದು ಕೂಡ ಮಹಿಳೆಯರನ್ನ ಕೇಂದ್ರೀಕರಿಸಿಕೊಂಡೆ. ಈ ನಿರ್ಧಾರಕ್ಕೆ ಇನ್ನೊಂದು ಕಾರಣ ದೆಹಲಿಯಲ್ಲಿ 46% ಮಹಿಳಾ ವೋಟ್ಗಳು ಇದ್ವು ಅನ್ನೋದು. ಆರಂಭದಲ್ಲೇ ಇದನ್ನ ಫ್ರೇಮ್ ಮಾಡಿದ್ರಿಂದ ಬಿಜೆಪಿ ಈ ಬಾರಿ ಮಹಿಳೆಯರಿಗೆ ಆದ್ಯತೆ ನೀಡಬಹುದು ಅನ್ನೋ ಹಿಂಟ್ ಸಿಕ್ಕಿತು. ಇನ್ನೊಂದೆಡೆ ಕೇಜ್ರಿವಾಲ್ ಗೆದ್ದರೆ ಅತೀಶಿಯನ್ನ ಕೆಳಗಿಳಿಸಿ ಮತ್ತೆ ಅವರೇ ಸಿಎಂ ಆಗ್ತಾರೆ ಅನ್ನೋದು ಜನರಿಗೆ ಮನವರಿಕೆ ಆಗ್ತಾ ಹೋಯ್ತು. ಒಂದು ವೇಳೆ ವಿಪಕ್ಷದಲ್ಲಿರೋ ಕೇಜ್ರಿವಾಲ್ ರೇಖಾ ಗುಪ್ತಾ ವಿರುದ್ಧ ವಾಗ್ದಾಳಿ ನಡೆಸೋದಕ್ಕೆ ಮುಂದಾದ್ರೆ ಕೇಜ್ರಿವಾಲ್ ಮಹಿಳಾ ವಿರೋಧಿ ಅಂತ ಫ್ರೇಮ್ ಮಾಡೋದು ಈಸಿ ಅನ್ನೋ ಕಾರಣಕ್ಕೆ ಈ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಇನ್ನು ಬಿಜೆಪಿ ರಾಜಕೀಯ ದೃಷ್ಟಿಯಿಂದ ನೋಡೋದಾದ್ರೆ ಪಕ್ಷಕ್ಕೆ ಮಹಿಳಾ ಸಿಎಂ ತುಂಬಾ ಅಗತ್ಯತೆ ಇತ್ತು. ಉತ್ತರ ಭಾರತದ ಬಹುತೇಕ ರಾಜ್ಯಗಳಲ್ಲಿ ಬಿಜೆಪಿ ಆಡಳಿತ ಇದ್ದರೂ ಒಂದೇ ಒಂದು ಕಡೆಯಲ್ಲಿ ಮಹಿಳಾ ಸಿಎಂ ಇಲ್ವೇ ಇಲ್ಲ. ಈಗ 27 ವರ್ಷಗಳ ಬಳಿಕ ರಾಷ್ಟ್ರ ರಾಜಧಾನಿಯಲ್ಲಿ ಗೆದ್ದಿರೋದು ಹೊಸತನಕ್ಕೆ ವೇದಿಕೆ ಮಾಡಿಕೊಟ್ಟಿದೆ. ದೆಹಲಿ ಇತಿಹಾಸವನ್ನ ಕೆದಕಿದರೆ 3 ಮಹಿಳಾ ಸಿಎಂ ಸಿಗ್ತಾರೆ. ಅದರಲ್ಲೂ 15 ವರ್ಷಗಳ ಕಾಲ ಸತತವಾಗಿ ಆಡಳಿತ ನಡೆಸಿದ ಶೀಲಾ ದೀಕ್ಷಿತ್ ಕಾಣಿಸ್ತಾರೆ. ಮಹಿಳಾ ಸಿಎಂ ಆಡಳಿತಕ್ಕೆ ದೆಹಲಿ ಒಗ್ಗಿ ಹೋಗಿದೆ. ಬೇರೆ ಎಲ್ಲೋ ಪ್ರಯೋಗ ಮಾಡೋ ಮೊದಲು ಇಲ್ಲಿಂದಲೇ ಈ ನಿರ್ಧಾರ ಆದ್ರೆ ಪಕ್ಷದ ಬಗ್ಗೆ ನಂಬಿಕೆಯೂ ಹೆಚ್ಚಾಗುತ್ತೆ, ವಿಪಕ್ಷಗಳನ್ನ ಡಾಮಿನೇಟ್ ಮಾಡಿದಂಗೂ ಆಗುತ್ತೆ ಅನ್ನೋದು ಲೆಕ್ಕಾಚಾರ ಎನ್ನಲಾಗಿದೆ. ಆದರೆ ಈ ನಿರ್ಧಾರದ ಹಿಂದೆ ಬಂಗಾಳಕ್ಕೆ ಲಿಂಕ್ ಕೂಡ ಇದೆ. ಕಳೆದ ಹಲವು ಎಲೆಕ್ಷನ್ಗಳಿಂದ ಮಮತಾ ಬ್ಯಾನರ್ಜಿ ದೇಶದಲ್ಲಿ ನಾನೊಬ್ಬಳೇ ಮಹಿಳಾ ಸಿಎಂ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಅಪ್ಪಟ ಭಾರತೀಯರು ಹೇಳೋದೇನೆಂದ್ರೆ ಮಮತಾ ಒಬ್ಬರೇ ಅತ್ಯಂತ ದುರಹಂಕಾರಿ ಹಾಗೂ ದುರಾಡಳಿತದ ಸಿಎಂ ಅಂತ. ಆದ್ರೆ ಮಮತಾ ಮಾತ್ರ ನಾನೊಬ್ಬಳೇ ಲೇಡಿ ಸಿಎಂ ಅನ್ನೋ ಟ್ರಂಪ್ ಕಾರ್ಡ್ ಅನ್ನ ಪ್ಲೇ ಮಾಡ್ತಾ ಇದ್ದಾರೆ. ಅದಕ್ಕೆ ಬ್ರೇಕ್ ಹಾಕಿದಂತೆಯೂ ಆಗುತ್ತೆ ಅಂತ ಈ ನಿಲುವು ಅನ್ನೋದು ಚರ್ಚೆ ಆಗ್ತಾ ಇದೆ. ಸರಿ, ಮಹಿಳಾ ಸಿಎಂ ಆಯ್ಕೆ ಹಿಂದೆ ಇಷ್ಟೆಲ್ಲ ವಿಚಾರ ಇದೆ, ಓಕೆ. ಆದ್ರೆ ರೇಖಾರನ್ನೇ ಯಾಕೆ ಆಯ್ಕೆ ಮಾಡಿದ್ದು, ಬೇರೆ ಯಾವ ಅಭ್ಯರ್ಥಿಯೂ ಇರ್ಲೇ ಇಲ್ವಾ ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದ್ರೂ ಸಾಕಷ್ಟು ವಿಚಾರಗಳು ಮುನ್ನೆಲೆಗೆ ಬರ್ತಾ ಹೋಗುತ್ತವೆ. ಅದರಲ್ಲಿ ಪ್ರಮುಖವಾಗಿರೋದು ರೇಖಾರಿಗೆ RSS ಹಿನ್ನೆಲೆ ಇದೆ ಅನ್ನೋದು. ಬಾಲ್ಯದಿಂದಲೂ ABVP ಹಾಗೂ ಇತರೆ ಸಂಘಟನೆಗಳಲ್ಲಿ ರೇಖಾ ಗುಪ್ತಾ ಆಕ್ಟಿವ್ ಆಗಿದ್ರು. 1993ರಲ್ಲಿ ದೆಹಲಿ ಯೂನಿವರ್ಸಿಟಿಯಲ್ಲಿ ABVPಯಿಂದ ಜನರಲ್ ಸೆಕ್ರೆಟರಿಯಾಗಿ ಕಾರ್ಯನಿರ್ವಹಿಸಿದ್ರು. 1996-97ರಲ್ಲಿ ಅಲ್ಲೇ ಪ್ರೆಸಿಡೆಂಟ್ ಕೂಡ ಆಗ್ತಾರೆ. ಅಲ್ಲಿಂದ ಶುರುವಾದ ರೇಖಾ ರಾಜಕೀಯ ನಂತರ ಸಂಘ ಸಂಘಟನೆ ಹೀಗೆ ಮುಂದುವರೆತಾ ಹೋಗುತ್ತೆ. 2002ರಲ್ಲಿ ಬಿಜೆಪಿ ಸೇರ್ಪಡೆಯಾಗೋ ರೇಖಾ ಬಿಜೆಪಿಯ ಯುವ ಮೋರ್ಚಾ ದೆಹಲಿ ಯೂನಿಟ್ನ ಸೆಕ್ರೆಟರಿಯಾಗಿ ಕೆಲಸ ನಿರ್ವಹಿಸ್ತಾರೆ. ನಂತರ ಮಹಿಳಾ ಮೋರ್ಚಾ ಸೆಕ್ರೆಟರಿ, ಮಹಿಳಾ ಮೋರ್ಚಾದ ವೈಸ್ ಚೇರ್ಪರ್ಸನ್, ಉತ್ತರ ಪ್ರದೇಶ ಮಹಿಳಾ ಮೋರ್ಚಾದ ನ್ಯಾಷನಲ್ ಇನ್ಚಾರ್ಜ್, ಹೀಗೆ ರಾಷ್ಟ್ರ ಮಟ್ಟದಲ್ಲೂ ಗಮನ ಸೆಳೀತಾ ಹೋಗ್ತಾರೆ. ಇನ್ನು ಮೊದಲ ಬಾರಿಗೆ ದೆಹಲಿ ರಾಜಕೀಯ ಅಖಾಡದಲ್ಲಿ ರೇಖಾ ಚಾಪು ಮೂಡಿಸೋದು 2007ರಲ್ಲಿ MCD ಎಲೆಕ್ಷನ್ ನಲ್ಲಿ ಉತ್ತರ ಪಿತಂಪುರ ಕ್ಷೇತ್ರದಿಂದ ಗೆದ್ದು ಬರ್ತಾರೆ. ಮತ್ತೆ 5 ವರ್ಷದ ಬಳಿಕ ಅದೇ ಕ್ಷೇತ್ರದಿಂದ ಗೆದ್ದು ಬಂದು ವೈಸ್ ಚೇರ್ಪರ್ಸನ್ ಆಗಿ ಆಯ್ಕೆ ಆಗ್ತಾರೆ. 2012-13ರಲ್ಲಿ NDMCಯ ಚೇರ್ಪರ್ಸನ್ ಆಗಿಯೂ ಕೆಲಸ ಮಾಡ್ತಾರೆ.
ಇನ್ನು ರೇಖಾ ರಾಜಕೀಯದಲ್ಲಿ ಹೊಸ ಪರ್ವ ಆರಂಭವಾಗುವುದು 2015ರಲ್ಲಿ. ಮೊದಲ ಬಾರಿಗೆ ಆಮ್ ಆದ್ಮಿ ಪಾರ್ಟಿಯ ಬಂದನಾ ಕುಮಾರಿ ವಿರುದ್ಧ ಸ್ಪರ್ಧಿಸೋ ರೇಖಾ ಸುಮಾರು 10,000 ವೋಟ್ಗಳ ಅಂತರದಿಂದ ಸೋತಿರ್ತಾರೆ. 5 ವರ್ಷ ಕಳೆದು ಮತ್ತೆ ಅದೇ ಬಂದನಾ ಕುಮಾರಿ ವಿರುದ್ಧ ರೇಖಾ ಸ್ಪರ್ಧಿಸಿ ಸೋಲ್ತಾರೆ. ಆದ್ರೆ ಈ ಬಾರಿ ಸೋಲಿನ ಅಂತರ 10,000ದಿಂದ 3,500ಕ್ಕೆ ಇಳಿದಿರುತ್ತೆ. ನಂತರ 2022ರಲ್ಲಿ ಪುನಃ ಎಂಸಿಡಿಯತ್ತ ಮುಖ ಮಾಡೋ ರೇಖಾ ಶಾಲಿಮರ್ ಬಾಗ್ ವಾರ್ಡ್ ಅನ್ನ ಗೆಲ್ತಾರೆ. ಆಗ ಅವರನ್ನ ಆಪ್ನ ಶೆಲ್ಲಿ ರಾಯ್ ವಿರುದ್ಧ ಮೇಯರ್ ಚುನಾವಣೆಗೆ ಇಳಿಸಲಾಗುತ್ತೆ. ಆದ್ರೆ ಅಲ್ಲೂ ಕೂಡ ರೇಖಾಗೆ ಸೋಲಾಗುತ್ತೆ. ಇದಾದ ಬಳಿಕ ಟೈಮ್ ವೇಸ್ಟ್ ಮಾಡದ ರೇಖಾ ಗಾಜಿಯಾಬಾದ್ ಯೂನಿವರ್ಸಿಟಿಯಲ್ಲಿ ಲಾ ಪದವಿಯನ್ನ ಪಡಿತಾರೆ. ಅದರ ಬೆನ್ನಲ್ಲೇ ಈ ಬಾರಿ ಮತ್ತೆ ಅದೇ ಬಂದನಾ ಕುಮಾರಿ ವಿರುದ್ಧ ಗೆದ್ದಿದ್ದಾರೆ. ಅದು ಸಣ್ಣ ಪುಟ್ಟ ಗೆಲುವಲ್ಲ, ಬರೋಬ್ಬರಿ 29,595 ವೋಟ್ಗಳ ಅಂತರದಿಂದ ಗೆದ್ದಿರೋದು. ಇದಕ್ಕಿಂತ ಪ್ರಮುಖವಾದ ವಿಚಾರ ಏನಂದ್ರೆ, ರೇಖಾರ ಈ ಸುದೀರ್ಘ ಹಾದಿಯಲ್ಲಿ ಅವರ ಕಾರ್ಯವೈಖರಿ ಗಮನಾರ್ಹವಾಗಿತ್ತು ಅನ್ನೋದು. ಅವರ ರಾಜಕೀಯ ಆರಂಭದಿಂದ ಅವರ ಜೊತೆ ಇದ್ದವರೆಲ್ಲ ಅವರ ಬಗ್ಗೆ ನೀಡೋ ಅಭಿಪ್ರಾಯ ಏನಂದ್ರೆ, ಆಕೆ ಒಳ್ಳೆಯ ಲೀಡರ್ಶಿಪ್ ಇರುವವರು, ಬೋಲ್ಡ್ ಹಾಗೂ ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ ಇರೋ ನಾಯಕಿ ಅಂತ. ಇನ್ನು ರೇಖಾ ಆಯ್ಕೆ ಪ್ರಕ್ರಿಯೆ ಕೂಡ ಒಂದೇ ಸಲ ನಡೆದಿದ್ದಲ್ಲ. ಇದಕ್ಕಾಗಿ ಕೇಂದ್ರ ಸರ್ಕಾರ ಇಬ್ಬರನ್ನ ನೇಮಕ ಮಾಡಿತ್ತು. ಬಿಜೆಪಿ ಹಿರಿಯ ನಾಯಕ ಹಾಗೂ ಎಂಪಿ ರವಿಶಂಕರ್ ಪ್ರಸಾದ್ ಹಾಗೂ OP ಧನ್ಕರ್ ಅನ್ನ ನೇಮಕ ಮಾಡಲಾಗಿತ್ತು. ಆಂತರಿಕ ಎಲೆಕ್ಷನ್ ವೇಳೆ ರೇಖಾ ಆಯ್ಕೆಗೆ 9 ಪ್ರಪೋಸಲ್ ಬಂದಿದ್ರಿಂದ ಅವರನ್ನ ಫೈನಲ್ ಮಾಡಲಾಗಿದೆ. ಅಲ್ಲದೆ ಜಾತಿ ಲೆಕ್ಕಾಚಾರದಲ್ಲೂ ರೇಖಾ ಗುಪ್ತಾ ಆಯ್ಕೆ ಸೂಕ್ತ ಅಂತ ಹೇಳಲಾಗಿದೆ. ಇನ್ನು ಪರ್ವೇಶ್ ವರ್ಮಾರನ್ನ ಯಾಕೆ ಸಿಎಂ ಮಾಡ್ಲಿಲ್ಲ ಅನ್ನೋದು ಕೂಡ ಹಲವರ ಪ್ರಶ್ನೆ. ಅಂದಹಾಗೆ ಪರ್ವೇಶ್ ಟ್ರ್ಯಾಕ್ ರೆಕಾರ್ಡ್ ಕೂಡ ಯಾರಿಗೂ ಕಮ್ಮಿ ಇಲ್ಲ. ದೆಹಲಿ ಪಾಲಿಗೆ ಪರ್ವೇಶ್ ವರ್ಮಾ ಮಾಸ್ ಲೀಡರ್ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಪ್ರಚಾರದ ಉದ್ದಕ್ಕೂ ಪರ್ವೇಶ್ ಹೋದಲ್ಲಿ ಬಂದಲ್ಲಿ ಸುನಾಮಿಯಂತೆ ಜನರು ಸೇರ್ತಾನೆ ಬಂದಿದ್ರು. ಅದರಲ್ಲೂ ಕೇಜ್ರಿವಾಲ್ ವಿರುದ್ಧ ಸ್ಪರ್ಧೆಗೆ ಇಳಿದಿರೋ ಹಿನ್ನೆಲೆ ಅವರೇ ಸಿಎಂ ಅನ್ನೋ ಮಾತಿತ್ತು. ಆದ್ರೆ ಪರ್ವೇಶ್ ಸಿಎಂ ಆಗದೆ ಇರೋದಕ್ಕೆ ಮೊದಲ ಕಾರಣ ಕೂಡ ಇದೆ. ಕೇಜ್ರಿವಾಲ್ ಅನ್ನ ಸೋಲಿಸಿದವರು ಸಿಎಂ ಆದ್ರು ಅನ್ನೋ ಹಣೆಪಟ್ಟಿ ಬೇಡ. ಕೇಜ್ರಿವಾಲ್ ದೊಡ್ಡ ಲೀಡರ್ ಏನೂ ಅಲ್ಲ, ಒಬ್ಬ ಸಾಮಾನ್ಯ MLA ಅಂತ ಬಿಜೆಪಿ ಪರಿಗಣಿಸಿದೆ ಅಂತ ಹೇಳೋದಕ್ಕೆ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಅಲ್ಲದೆ ಪರ್ವೇಶ್ ವರ್ಮಾ ತಂದೆ ಕೂಡ ಈ ಹಿಂದೆ ದೆಹಲಿ ಸಿಎಂ ಆಗಿದ್ದವರು. ಕೊನೆಗೆ ಇದೇ ವಿಚಾರವನ್ನ ಇಟ್ಕೊಂಡು ವಿಪಕ್ಷಗಳು ಬಿಜೆಪಿ ವಿರುದ್ಧ ನೆಗೆಟಿವ್ ಸೃಷ್ಟಿ ಮಾಡೋದಕ್ಕೆ ದಾರಿ ಮಾಡಿಕೊಟ್ಟಂತೆ ಆಗಬಾರದು ಅನ್ನೋ ಕಾರಣಕ್ಕೆ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಅಂತಲೂ ಹೇಳಲಾಗ್ತಾ ಇದೆ. ಆದ್ರೆ ಪರ್ವೇಶ್ ವರ್ಮಾ ತಾಕತ್ತು ಏನು ಅಂತ ಗೊತ್ತಿರೋದ್ರಿಂದ ಅವರನ್ನ ಸೈಡ್ ಲೈನ್ ಮಾಡದೆ ಕ್ಯಾಬಿನೆಟ್ ನಲ್ಲಿ ದೊಡ್ಡ ಹುದ್ದೆ ನೀಡಿರೋದು ಕೂಡ ಕ್ಲಿಯರ್ ಕಟ್ ಆಗ್ತಾ ಇದೆ. ಒಟ್ನಲ್ಲಿ ಹಲವು ಲೆಕ್ಕಾಚಾರಗಳ ಬಳಿಕ ಅಳೆದು ತೂಗಿ ರೇಖಾರನ್ನ ದೆಹಲಿ ಗದ್ದುಗೆ ಮೇಲೆ ಕೂರಿಸಲಾಗ್ತಾ ಇದೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತೆಗೆ ದೊಡ್ಡ ಅವಕಾಶ ಸಿಕ್ಕಿರೋದು ಉಳಿದವರ ಉತ್ಸಾಹ ಹಾಗೂ ನಂಬಿಕೆಯನ್ನ ಹೆಚ್ಚಿಸ್ತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.